ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಗರಿಕ ಸೇವಾ ಟ್ರಸ್ಟ್ 1976ರಲ್ಲಿ ಪ್ರಾರಂಭವಾದ ಸಂಸ್ಥೆ ನಿರಂತರವಾಗಿ ಸಮಾಜದ ಅಗತ್ಯಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಇದ್ದ ಶ್ರೀ ಕೆ ಸೋಮನಾಥ್ ನಾಯ್ಕ್ ರಂಜನರಾವ್ ಯರಡೂರವರು ಈ ಒಂದು ಸಂಸ್ಥೆಯ ಎರಡು ಕಂಬಗಳಾಗಿ ನಿಂತುಕೊಂಡು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದವರು. ಅವರಿಗೆ ಇಂದು ಸೋಮನಾಥ್ ನಾಯ್ಕರ ಹುಟ್ಟು ದಿನವೇ ಇಂದು 75 ವರ್ಷ. ರಂಜನರಿಗೂ ಈ ವರ್ಷ ನಾಡ್ದು ಸೆಪ್ಟೆಂಬರಲ್ಲಿ 75 ಆಗ್ತದೆ. ಹಾಗೆ ಈ ಒಂದು 50 ವರ್ಷದಲ್ಲಿ ನಮ್ಮ ಟ್ರಸ್ಟ್ನಲ್ಲಿ ಹಲವಾರು ಏಳು ಬೀಳುಗಳೊಂದಿಗೆ ಸಮಾಜಮುಖಿಯಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಒಂದು ಧ್ಯೇಯ ಇಟ್ಟುಕೊಂಡು ತನ್ನ ಊರಿಗೆ ಏನಾದರೂ ಮಾಡಬೇಕು ಎಂಬ ಉದ್ದೇಶದಲ್ಲಿ ಈ ನಾಗರಿಕ ಸೇವಾ ಸಮಿತಿ ಅಂತ ಪ್ರಾರಂಭವನ್ನು ಮಾಡಿದರು. ಸೋಮನಾಥ್ ನಾಯ್ಕ್ ಅವರು, ಅವರ ತಂದೆ ವೆಂಕಟೇಶ್ ನಾಯ್ಕ್ ಶಾರದಾ ದಂಪತಿಗಳ 8ನೇ ಪುತ್ರ. ವಿವೇಕಾನಂದ ಕಾಲೇಜಿನಲ್ಲಿ ಕಲೀಲಿಕ್ಕೆ ಅಂತ ಬಹಳ ಕಷ್ಟ ಇತ್ತು. ದೊಡ್ಡಪ್ಪನವರ ಸಹಕಾರದಲ್ಲಿ ವಿವೇಕಾನಂದದಲ್ಲಿ ಕಲಿತಾ ಇದ್ದಾವಾಗ RSSನ ಸಂಪರ್ಕ ಹೊಂದಿಕೊಂಡು ಫೈನಲ್ ಇಯರ್ಗೆ ಬಂದಾಗ ಕಾಲೇಜಿಗೆ ಪರೀಕ್ಷೆಗೆ ಫೀಸ್ ಕೊಟ್ಟದ್ದನ್ನು ಯಾರೋ RSS ಕಾರ್ಯಕರ್ತನಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಆಸ್ಪತ್ರೆ ಬಿಲ್ ಕಟ್ಟಿ ಮತ್ತೆ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಪ್ಪನಿಗೆ ಪತ್ರ ಬರೆದು ನಾನು ರಾಷ್ಟ್ರಕ್ಕೆ ನನ್ನನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಪತ್ರ ಬರೆದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಪ್ರಚಾರಕರಾಗಿ ಕೆಲಸದಲ್ಲಿ ಸಾಮಾಜಿಕ ಕೆಲಸದಲ್ಲಿ ತೊಡಗಿಕೊಂಡವರು. ಆವಾಗ ಅಪ್ಪ ಹೇಳಿದ್ರಂತೆ, ನಷ್ಟ ಪುತ್ರ ಅಂತ ಹೇಳಿದ್ರಂತೆ. ಅವರ ತಂದೆ ಹಾಸ್ಪಿಟಲೈಸ್ ಆದರು 75ರಲ್ಲಿ. ಆವಾಗ ಎಮರ್ಜೆನ್ಸಿ ಇತ್ತು. ಆ ಸಂದರ್ಭದಲ್ಲಿ ಇವರಿಗೆ ಹಾಸ್ಪಿಟ್ಲಲ್ಲಿ ಉಳ್ಕೊಳ್ಬೇಕಾದ ಪರಿಸ್ಥಿತಿಯೂ ಇತ್ತು. ಅದರ ಜೊತೆ ಒಂದು ಭೂಗತ ಪತ್ರಿಕೆ ಕಹಳೆಯ ಜವಾಬ್ದಾರಿ ಇತ್ತು. ಇಲ್ಲಿ ಮಲ್ಲುಮಾಮ ಇದ್ದಾರೆ, ಅವರ ಜೊತೆಯಾಗಿ ಆ ಒಂದು ಸಾಹಸ ಅಂತ ಹೇಳ್ಬೋದು. ಅದನ್ನೆಲ್ಲ ಮೆಷಿನ್ಗಳನ್ನು ಹೊತ್ತುಕೊಂಡು ಸುಳ್ಯಕ್ಕೆ ಅಲ್ಲಿಗೆಲ್ಲ ಹೋಗಿ ಆ ಕಹಳೆ ಪತ್ರಿಕೆಯನ್ನು ಮುದ್ರಣ ಮಾಡುವಂಥ 23ರ ಹರೆಯದಲ್ಲಿ ಆ ಒಂದು ಜವಾಬ್ದಾರಿಯಲ್ಲಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ನಂತರ ಜಿಲ್ಲಾ ಪ್ರಚಾರಕರಾಗಿ, ರಾಷ್ಟ್ರೋತ್ಥಾನದಲ್ಲಿ ಉತ್ಥಾನದ ಎಡಿಟರ್ ಆಗಿ, ಸಬ್ ಎಡಿಟರ್ ಆಗಿ, ಹೀಗೆ ಸಂಘದ ಹಿರಿಯರ, ಮುಖ್ಯವಾಗಿ ಯಾದವರಾವ್ ಜೋಶಿಯವರೊಂದಿಗೆ ಅವರಿಗೆ ಹೆಚ್ಚಿನ ಒಡನಾಟ. ಹೂವೆ ಶೇಷಾದ್ರಿಯವರು, ನ ಕೃಷ್ಣಪ್ಪರವರ ಶಿಷ್ಯ ಅಂತ ಹೇಳುವಂಥ ಹೆಸರು ಅವರಿಗೆ ಇತ್ತು. ಹೀಗೆ ಸಂಘದ ಹಿರಿಯರ ಜೊತೆ ಆತ್ಮೀಯ ಸಂಬಂಧಗಳು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆ ಸಂಸ್ಕಾರವನ್ನು ತಂದೆ ತೀರಿದ ನಂತರ ಮನೆಯ ಜವಾಬ್ದಾರಿಗೋಸ್ಕರ ಇಲ್ಲಿ ಬಂದ ನಂತರ ಚೇತನ ಎಂಟರ್ಪ್ರೈಸಸ್ ಅಂತೇಳಿ ಸಾಫ್ಟ್ ಡ್ರಿಂಕ್ಸ್ ಇದೊಂದು ಏಜೆನ್ಸಿಯನ್ನು ಮಾಡಿದರು. ಹಾಗೆ ಅಂಗಡಿಯನ್ನು, ಹೋಲ್ಸೇಲ್ ಅಂಗಡಿ ಬಿಸ್ನೆಸ್ ಮಾಡಿಕೊಂಡು ಅದನ್ನು ಬೇರೆಯವ್ರ ಕೆಲಸದವರನ್ನು ಇಟ್ಟುಕೊಂಡು ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಎಮರ್ಜೆನ್ಸಿ ಟೈಮ್ನಲ್ಲಿ ನಮ್ಮ ರಂಜನರು ಇಲ್ಲಿ ಯರಡೂರು ಮಾಗಣೆ ಅಂತ ಹೇಳ್ತಾರೆ, ಯರಡೂರು ಶೇಣೆಯವರ ಕುಟುಂಬದವರು. ಅವರ ತಂದೆ ಕಾಲ್ಟೆಕ್ಸ್ ಎಂಬ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು. ಅವರು ನಿವೃತ್ತರಾದ ನಂತರ ತನ್ನ ಊರಿಗೆ ಮತ್ತೆ ಕಲ್ಕತ್ತಾದಿಂದ ಇಲ್ಲಿಗೆ ಬಂದು ಶಿವಶಂಕರ್ ರಾವ್ ಕಲ್ಯಾಣಿ ದಂಪತಿಯ 2ನೇ ಪುತ್ರ, ಒಬ್ಬರು ಅಣ್ಣ ರಮೇಶ್ ಅಂತ ಅವರಿಗೆಲ್ಲ. ಅವರು ಇಲ್ಲಿಗೆ ಬಂದು ಕಾಲೇಜ್ ಕಲಿತಾ ಇದ್ರು. ನಂತರ ಚೆನ್ನೈಯಲ್ಲಿ ಸ್ವಲ್ಪ ಕಲ್ತರು. ಅರ್ಧದಲ್ಲಿ ಕಾಲೇಜ್ ಬಿಟ್ಟು ಊರಿಗೆ ಬಂದು ಕೃಷಿಯಲ್ಲಿ ತೊಡಗಿಕೊಂಡ್ರು. ಊರಿಗೆ ಒಂದು ದೇವಸ್ಥಾನ ಬೇಕು ಅಂತ ಹೇಳುವಂಥ ಅಶ್ವತ್ಥಕಟ್ಟೆಯಲ್ಲಿ ಒಂದು ಮೀಟಿಂಗನ್ನು ಸೇರಿದ ಸಂದರ್ಭದಲ್ಲಿ ಒಂದು ಪ್ರಸ್ತಾಪ ಬಂತು. ಮಹಿಳೆಯರು, ಇದೊಂದು ಗುರುವಾನ್ಕೆರೆ ಜಂಕ್ಷನ್, ಇಲ್ಲಿ ಒಂದು ಟಾಯ್ಲೆಟ್ನ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು, ಮಹಿಳೆಯರಿಗೆ ಕಷ್ಟ ಆಗ್ತದೆ ಅಂತ. ಸೊ ದೇವಸ್ಥಾನ ಹಿಂದೆ ಬಿತ್ತು. ಮಹಿಳೆಯರಿಗೆ ಕಷ್ಟ ಆಗ್ತದೆ, ಸಮಾಜಮುಖಿ ಕೆಲಸಕ್ಕೆ ಅಲ್ಲಿಯ ಒಂದು ಕಿಡಿ ಹೊತ್ತಿಕೊಂಡಿತ್ತು. ಸ್ಥಳೀಯ ಯುವಕರನ್ನು, ಯುವತಿಯರು ಎಲ್ಲರೂ ಸೇರಿಕೊಂಡು ನಾಗರಿಕ ಸೇವಾ ಸಮಿತಿ ಅಂತ ಮಾಡಿಕೊಂಡು ಮೊದಲು ಒಂದು ಟಾಯ್ಲೆಟ್ ಪ್ರಾಜೆಕ್ಟನ್ನು ಮಾಡಿ ನಾಗರಿಕ ಸೇವಾ ಸಮಿತಿ ಹೋಗಿ ಪಾಯ್ಖಾನೆ ಸಮಿತಿ ಅಂತ ಕೇಳಿಸಿಕೊಂಡಿತ್ತು. ಸತ್ತಪೇಟೆ ಎನ್ನುವ ಊರಿಗೆ ಒಂದು ಜನರ ಲವಲವಿಕೆಯಿಂದ ಕೂಡುವಂತಹ ಒಂದು ಬಸ್ ಸ್ಟ್ಯಾಂಡ್ ಆಗಿ ದೊಡ್ಡ ಒಂದು ಬಿಲ್ಡಿಂಗ್ ಬಂತು. ನಮ್ಮ ಗುರುವಾಯನಕೆರೆಗೆ ಫಸ್ಟ್ ಒಂದು RCC ಬಿಲ್ಡಿಂಗ್, ಊರಿಗೆ ಬ್ಯಾಂಕ್ ಬಂತು, ಪ್ರೆಸ್ ಬಂತು, ಹೋಟೆಲು, ವಿಶ್ರಾಂತಿಧಾಮ ಎಲ್ಲವೂ ಸಾಲದಲ್ಲಿ ಇದನ್ನು ಮಾಡಿಕೊಂಡು ಶ್ರಮದಾನದ ಒಡ್ಡಿಗೆ ಗುರುವಾಯನಕೆರೆ ಪಂಚಾಯತ್ ಅನ್ನೋ
ಬೆಳ್ತಂಗಡಿ ಒಟ್ಟಿಗೆ ವಿಲೀನ ಮಾಡುವುದನ್ನು ತಡೆಗಟ್ಟು ಯುನಾನಿಮಸ್ ಆಗಿ ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಪಂಚಾಯತ್ ಮತ್ತು NST ಒಟ್ಟಿಗೆ ಕೆಲಸ ಮಾಡಿಕೊಂಡು ಊರಿನ ಅಭಿವೃದ್ಧಿಯನ್ನ ಮಾಡುವುದರಲ್ಲಿ ಪಣತೊಟ್ಟರು. ಹಾಗೆ ಮಾಹಿತಿ ಕೇಂದ್ರದ ಮೂಲಕ ಸರ್ಕಾರಿ ಸೌಲಭ್ಯಗಳನ್ನು ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಒದಗಿಸುವ ಕೆಲಸವನ್ನು ಇಲಾಖೆಗಳಿಗೆ ಅಲಿಲಿಕ್ಕೆ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಟ್ರಸ್ಟ್ನಿಂದ ಆ ಅರ್ಜಿ ಬರೆದು ಅದರ ಫಾಲೋಅಪ್ ಮಾಡಿ ವಿಧವಾ ವೇತನ, ಮನೆ 5 ಸೆಂಟ್ಸ್ ಯಾರಿಗೂ ಬೇಡ ಇತ್ತು, ಆದರೂ ಅದನ್ನು ಒತ್ತಾಯಪೂರ್ವಕವಾಗಿ ಜನರಿಗೆ 5 ಸೆಂಟ್ಸ್ ಮನೆಗಳನ್ನು ಕೊಡಿಸುವಂಥದ್ದು, ಎಮ್ಮೆ ಸಾಲ ಮಾಡಿ ಎಮ್ಮೆಗಳನ್ನು ಕೊಡಿಸಿ ಒಂದು ಮಿಲ್ಕ್ ಸೊಸೈಟಿ ಅಂತ ಪ್ರಾರಂಭ ಮಾಡಿದರು. ಮಹಿಳೆಯರಿಗೋಸ್ಕರ ಭಗಿನಿ ಸಮಾಜ ಅಂತ ಮಾಡಿಕೊಂಡು ಟೈಲರಿಂಗ್ ಕ್ಲಾಸು, ಹೀಗೆ ಜನರ ಅವಶ್ಯಕತೆಗೆ ಮಿಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಪ್ರತಿ ಮನೆಗೆ 5 ಸೆಂಟ್ಸಿನಲ್ಲಿ ಒಂದು ತೆಂಗಿನ ಸಸಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ತೆಂಗಿನ ಸಸಿ ಪ್ರತಿ ವರ್ಷ ತೆಂಗಿನ ಸಸಿ ವಿತರಣೆಗಳನ್ನು ಹಾಗೆ ಮಾಡ್ತಾ ಇರೋದ್ರ ಜೊತೆಗೆ ಸಂಘದ ಜವಾಬ್ದಾರಿಯಲ್ಲಿ ಪರಾವರ್ತನ ಅಂತ ಹೇಳುವಂತಹ ಕಾರ್ಯಕ್ರಮ, ನಮ್ಮ ಸಮಾಜದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದವರಿಗೆ ಮತ್ತೆ ಪುನಃ ಬರಬೇಕು ಹಿಂದೂ ಧರ್ಮಕ್ಕೆ ಅಂತ ಹೇಳುವಾಗ ಆ ಒಂದು ಕೆಲಸದಲ್ಲಿ ತೊಡಗಿಕೊಂಡು ಸುಮಾರು 500-600 ಜನ ಹಿಂದೂ ಸಮಾಜಕ್ಕೆ ಬರುವಂತ ಇದನ್ನು ಮಾಡಿದರು. ಹೀಗೆ 1983ರಲ್ಲಿ ಮಂಗನ ಕಾಯಿಲೆ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ರಕ್ತದಾನದಂತ ಅದರ ಬಗ್ಗೆ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಈ ರೀತಿ ಸಂಬಂಧಗಳನ್ನ ಮಾಡಿ ಪರಿಸ್ಥಿತಿಯನ್ನ ತಿಳಿಸುವಂತ ಕೆಲಸಗಳು, ಮತ್ತೆ ಅಖಿಲ ಭಾರತ ವಿಶ್ವ ಹಿಂದೂ ಸಮ್ಮೇಳನ ಆದವಾಗ ಅದರ ಪ್ರಮುಖ ಜವಾಬ್ದಾರಿ ಸರ್ಕಾರದ ಕಡೆಯಿಂದ ಒಂದು ಸಾಮಾಜಿಕ ಕೆಲಸಗಳಿಗೆ ಯಾವ ರೀತಿ ಅನುದಾನವನ್ನು ಒದಗಿಸಿಕೊಡ್ಬೋದು ಅಂತ ನಮ್ಮ ರಂಜನರು ಅದರ ಬಗ್ಗೆ ಬಹಳಷ್ಟು ಬೋರ್ವೆಲ್ಗಳು, ರೋಡು, ಇದೆಲ್ಲ ಕರೆಂಟಿನ ವ್ಯವಸ್ಥೆ ಎಲ್ಲ ಸರ್ಕಾರದಿಂದ ಸಮ್ಮೇಳನಕ್ಕೆ ಆಗುವಂತ ವ್ಯವಸ್ಥೆಯನ್ನ ನಮ್ಮ ರಂಜನರು ಮಾಡಿದ್ರು. ಹೀಗೆ ಇಡೀ ಜಿಲ್ಲೆಯ ಆ ಸಂದರ್ಭದಲ್ಲಿ ಅಕಸ್ಮಾತ್ ನನ್ನ ಪರಿಚಯವೂ ಆಯಿತು. ನಾನು ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಸಮಯದಲ್ಲಿ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದೆ. 87ರಲ್ಲಿ ನಂದು ಮತ್ತು ಸೋಮನಾಥ್ ನಾಯ್ಕರ ವಿವಾಹ ಆಯಿತು. ಅದರ ಮೊದಲು ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಒಂದು ನಾವು ನಿರ್ಣಯ ಮಾಡಿದ್ದೆವು, ಒಂದು ಏಕಾತ್ಮಕ ಕೇಂದ್ರಗಳನ್ನು ಪ್ರಾರಂಭಿಸಬೇಕಂತ. ಆದರೆ ಬೆಳ್ತಂಗಡಿ ತಾಲೂಕಿನಲ್ಲೇ ಆದರೆ ಅಟ್ಲೀಸ್ಟ್ ಅದು ಆಗಬೇಕಿತ್ತು. ಆವಾಗ ಜವಾಬ್ದಾರಿಯಲ್ಲಿ ಇದ್ದದ್ದು ನಾವುಗಳೇ ಆದದ್ರಿಂದ ಊರಿನಲ್ಲಿದ್ದ ಪಾಂಡುರಂಗ ಮಂದಿರದಲ್ಲಿ ಅದು ಮೇಲೆ ಹೇಳ್ತಾನೆ ಇರಲಿಲ್ಲ. ಆಮೇಲೆ ಅವರು ಸ್ಥಳೀಯರು ಅದನ್ನು ವಿಶ್ವ ಹಿಂದೂಗೆ ಹಸ್ತಾಂತರ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿದಾಗ ರಮಾನಂದ ಸಾಲೆ ಅಂದರು ಅಧ್ಯಕ್ಷರಾಗಿದ್ದರು. ಅದನ್ನು ಹಿಂದೂ ಏಕಾತ್ಮತಾ ಕೇಂದ್ರ ಅಂತ ಮಾರ್ಚ್ 20ಕ್ಕೆ 87ರಲ್ಲಿ ಉದ್ಘಾಟನೆ ಆಯಿತು. 87 ಏಪ್ರಿಲಲ್ಲಿ ನಮ್ಮ ಮದುವೆ ಆಯಿತು. ಹೀಗೆ ಸಾಂಸ್ಕೃತಿಕ ಕೇಂದ್ರವಾಗಿ ಪಾಂಡುರಂಗ ಪ್ರತಿಷ್ಠಾನ ಅಂತ ಅದನ್ನ ಮುಂದುವರಿಸಿಕೊಂಡು, ಅಂದ್ರೆ ಒಂದು ಸಂಸ್ಥೆಯ ಧ್ಯೇಯೋದ್ದೇಶವನ್ನು ಸಮಾಜಮುಖಿಯಾಗಿ ತೆಗೆದುಕೊಳ್ಳುವ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಯನ್ನ ಹುಟ್ಟು ಹಾಕಿಕೊಂಡು ಸಹ ಬೆಳೆಸುವಂಥದ್ದನ್ನ ಮಾಡಿದ್ರು. ನಮ್ಮ ಊರಿನಲ್ಲಿ 5-6 ಗ್ರಾಮದವರು ಒಂದು ಹೈಸ್ಕೂಲ್ ಕಲಿಬೇಕು ಅಂತ ಹೇಳಿದ್ರೆ ಬೆಳ್ತಂಗಡಿಗೆ ಅಥವಾ ಉಜಿರೆಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಆ ಕಷ್ಟವನ್ನ ಮನಗೊಂಡು ನಾಗರಿಕ ವಿದ್ಯಾಕೇಂದ್ರವನ್ನು 1980ರಲ್ಲಿ ಪ್ರಾರಂಭಿಸಿತು. ಹಾಗೆ ಒಂದು ಬಯಲು ರಂಗಮಂಟಪ, ಗುರುವಾಯನಕೆರೆ ಶಾಲೆಯ ಮೈದಾನ, ಶ್ರಮದಾನದ ಮೂಲಕ ಅಲ್ಲಿ ತೆಂಗಿನ ಸಸಿ, ಹೀಗೆ ಊರಿಗೆ ಬೇಕಾದ ಫಸ್ಟ್ ಗ್ರೇಡ್ ಕಾಲೇಜಿನ ಒಂದು ಸ್ಥಾಪನೆಯಲ್ಲಿ ಪಾತ್ರ, ಜೂನಿಯರ್ ಕಾಲೇಜಿನ ಅದರಲ್ಲಿ ಪಾತ್ರ, ನಾಯಕರು ಅದರಲ್ಲಿ ಕಾರ್ಯದರ್ಶಿಯಾಗಿದ್ದುಕೊಂಡು ಒಗ್ಗೂಡಿಸಿಕೊಂಡು ಮಾಡುವಂಥ ಕೆಲಸವನ್ನ ಮಾಡಿದರು. ಈ ಎಲ್ಲ ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿಸಿರುವಂಥದ್ದು ನಾಗರಿಕ ವಿದ್ಯಾಕೇಂದ್ರ ಅಂತ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸಮಾಜಮುಖಿ ಕೆಲಸವನ್ನ ಗುರುತಿಸಿಕೊಂಡು ಉದಯವಾಣಿಯವರು ಅವರ ದಶಮಾನೋತ್ಸವ ಸಂದರ್ಭದಲ್ಲಿ ಜನರು ಆಯ್ಕೆ ಮಾಡಿದ ಸಂಸ್ಥೆಯಾಗಿ ಅತ್ಯುತ್ತಮ ಸಂಸ್ಥೆ ಅಂತ ಒಂದು ಅವಾರ್ಡನ್ನು ಸಹ ನೀಡಿತು. ಅದಲ್ಲದೆ ಕಾಲಕ್ರಮೇಣದಲ್ಲಿ ಅಂದರೆ ಸಮಸ್ಯೆಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಮಂಗನ ಕಾಯಿಲೆಯ ಸಂದರ್ಭದಲ್ಲಿ ಬಹಳಷ್ಟು ಜನ ಈ ಪ್ರಾಕೃತಿಕ ವಿಕೋಪದಿಂದ ಆಗುವಂತ ಒಂದು ಕಾಯಿಲೆ, ಯಾಕೆಂದ್ರೆ ಸರ್ಕಾರ ದಟ್ಟ ಅರಣ್ಯವನ್ನು ಕಡಿದು ಗೇರು ಕೃಷಿ ಮಾಡಿದವಾಗ ಆ ಒಳಗಿದ್ದ ಟಿಕ್ಸ್ಗಳು ಅದು ಹೇಗೆ ನಮಗೆ ಜನರು ಕಾಡಿನ ಸಂಪರ್ಕದಲ್ಲಿದ್ದವರಿಗೆ ಬಂದು ತೊಂದರೆ ಆಗಿತ್ತು. ಆ ಸಂದರ್ಭದಲ್ಲಿ ರಕ್ತದಾನದ ಮೂಲಕ ಅವರನ್ನು ಬರೆದು ಜನರಲ್ಲಿರುವ ಮೂಢನಂಬಿಕೆಯನ್ನು ಹೋಗಲಾಡಿಸೋದು, ಈ ರೀತಿ ಕೆಲಸವನ್ನ ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ತಂದು ಕೇವಲ 6 ತಿಂಗಳಲ್ಲಿ 20 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆವಾಗ ನಮ್ಮ ಟ್ರಸ್ಟಿನ ಮೂಲಕವೇ ರಾಜಕೀಯ ಜೀವನಕ್ಕೆ ಪ್ರಾರಂಭ ಮಾಡಿದಂಥ ನಮ್ಮ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರು ಆಗಿದ್ದ
ಮಾನ್ಯ ದಿವಂಗತ ವಸಂತ ಬಂಗೇರವರು MLA ಆಗಿದ್ರು. ಅವರ ಒಂದು ಶ್ರಮ ಹಾಗೂ ಟ್ರಸ್ಟಿನ ಒಂದು ಜೋಡಣೆಯಿಂದಾಗಿ ಒಂದು 20 ಬೆಡ್ಡಿನ ಆಸ್ಪತ್ರೆ ಆಯಿತು. ಹಾಗೆ ಪರಿಸರಕ್ಕೂ ಮಾನವ ಜನ್ಮಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಎನ್ನುವ ಹಿನ್ನೆಲೆಯಲ್ಲಿ ನಾವು ಮತ್ತೆ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡೆವು. ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜವಾಬ್ದಾರಿ, ಜಾಥಾ ಹೋಗಬೇಕಾದ್ರೆ ನಮಗೆ ಜವಾಬ್ದಾರಿ ಇತ್ತು, ಅದನ್ನು ನಿರ್ವಹಿಸಿದೆವು. ಹಾಗೆ ಪರಿಸರ ಸಂಘಟನೆಯನ್ನು ಕಟ್ಟಿಕೊಂಡೆವು. ಕಾಡ್ಗಿಚ್ಚು ಸಂದರ್ಭದಲ್ಲಿ ಕಾರ್ಯಕರ್ತರು ಸ್ವಯಂ ಸೇವಕರಾಗಿಕೊಂಡು ಅದನ್ನು ನಂದಿಸೋದು, ಅರಣ್ಯ ರಕ್ಷಿಸಿ ಜಾಥಾ ಇರ್ಬೋದು, ನೇತ್ರಾವತಿ ಉಳಿಸಿ ಅಭಿಯಾನ, ಹಾಗೆ ಬೃಹತ್ ಉದ್ದಿಮೆಗಳಿಗೋಸ್ಕರ ಈ ಕಾಡಿನ ಭಾಗವನ್ನು HPCL ಪೈಪ್ಲೈನ್ ಇರ್ಬೋದು. ಇಂಥ ಎಲ್ಲ ಸಂದರ್ಭದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ವೈಜ್ಞಾನಿಕ ಮಾಹಿತಿಯನ್ನು ಪಡೆದುಕೊಂಡು ಅದು ಸರ್ಕಾರಕ್ಕೆ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಬೃಹತ್ ಉದ್ದಿಮೆಗಳು 36 ದೊಡ್ಡ ದೊಡ್ಡ ವಿದೇಶಗಳಲ್ಲಿ ತ್ಯಜಿಸಲ್ಪಟ್ಟ ಕೈಗಾರಿಕೆಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮಲ್ಲಿಗೆ ಆಹ್ವಾನಿಸಿದಲ್ಲಿ ದಕ್ಷಿಣ ಕನ್ನಡದ ಒಂದು ಇಕೋ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಅದರ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಪ್ರಯತ್ನ ಜೊತೆಗೆ ಜನರು ಒಂದು ಪ್ರತಿಭಟನೆಯನ್ನು ಮಾಡಿ ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನ ಅಂತ ಮಾಡಿ ಒಂದು 25,000 ಜನರನ್ನು ಸೇರಿಸಿ ಎಲ್ಲ ಮಠಾಧಿಪತಿಗಳು, ಎಲ್ಲ ಧರ್ಮಾಧಿಕಾರಿಗಳು, ಹಾಗೆ ಲೇಖಕರು, ಚಿಂತಕರು, ಎಲ್ಲರೂ ಜನಪ್ರತಿನಿಧಿಗಳನ್ನು ಒಂದು ವೇದಿಕೆಯಲ್ಲಿ ತಂದು ಕೈಗಾರಿಕಾ ರಥ ಮುನ್ನಡೀತದೆ ಅಂತ ಹೇಳಿದ JH ಪಟೇಲ್ ತನ್ನ ಸ್ಟೇಟ್ಮೆಂಟ್ ಅನ್ನು ಹಿಂದಕ್ಕೆ ತೆಗೆದುಕೊಂಡು ನಮ್ಮ ಅಭಿವೃದ್ಧಿಗೋಸ್ಕರ ಧಾರಣಾ ಸಾಮರ್ಥ್ಯ ಅಧ್ಯಯನದ ಬಗ್ಗೆ ಹೇಳುವಷ್ಟ ಪ್ರಯತ್ನವನ್ನು ಜನಸಂಘಟನೆಯ ಶಕ್ತಿಯ ಮೂಲಕ ಮಾಡಿಸುವಂತ ಕೆಲಸವನ್ನ ನಾಗರಿಕ ಸೇವಾ ಟ್ರಸ್ಟ್ನ ನೇತೃತ್ವದಲ್ಲಿ ಆಗಿತ್ತು. ಹಾಗೆ ಮೀನುಗಾರರು, ಇವರೆಲ್ಲರ ಒಂದು ಶ್ರಮದಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಇಷ್ಟು ಮಟ್ಟಿಗೆ ಆದರೂ ಉಳಿಲಿಕ್ಕೆ ನಮಗೆ ಸಾಧ್ಯ ಆಯಿತು. ಇಲ್ಲದಿದ್ದರೆ 75,000 ಹೆಕ್ಟೇರ್ ಭೂಮಿಯನ್ನು ಸಹ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗೆ ಸಹ ಕೊಡುವಂಥದ್ದು ಇದು ಮಾಡ್ತೀವಿ. ಯಾಕೆಂದರೆ ಒಟ್ಟಿಗೆ ಇರುವಾಗ, ವಿರೋಧ ಪಕ್ಷದಲ್ಲಿರುವಾಗ ವಿರೋಧ ಮಾಡ್ತಾರೆ, ಮತ್ತೆ ಅಧಿಕಾರಕ್ಕೆ ಬಂದ ಕೂಡಲೇ ಯಾರು ಇದನ್ನು ಹೋರಾಟ ಮಾಡ್ತಾರೆ ಅವರನ್ನು ನಕ್ಸಲ್ ಎನ್ನುವ ಪಟ್ಟಕ್ಕೆ ಸಮೇತ ಮಾಡಲಿಕ್ಕೆ ಇವತ್ತು ರಾಜಕಾರಣಿಗಳು ಹೇಸಿದಿಲ್ಲ. ಆ ಎಲ್ಲ ಕಷ್ಟವನ್ನ ನಾವು ನಮ್ಮನ್ನು ನಕ್ಸಲ್ ಪಟ್ಟಕ್ಕೆ ಏರಿಸುವ ಪ್ರಯತ್ನವನ್ನು ಸಹ ಮಾಡಿತ್ತು. ನಮ್ಮ ಸಂಸ್ಥೆಗೆ ವಿದೇಶಿ ಅನುದಾನ ಬರ್ತದೆ ಅಂತ ಹೇಳುವ ರೀತಿಯಲ್ಲಿ ಅದರ ಮೇಲೆ ಎನ್ಕ್ವೈರಿಗಳು, ಹೀಗೆ ಮುಳ್ಳುಗಳು, ಯಾರು ಮುಂದಕ್ಕೆ ಹೋಗ್ತಾನೆ ಅವನು ಎಡವುತ್ತಾನೆ, ಅವನಿಗೆ ಕಷ್ಟಗಳು ಬರ್ತದೆ. ಹಾಗೆ ಬಹಳಷ್ಟು ಕಷ್ಟಗಳನ್ನು ಸಹ ಅನುಭವಿಸಿದ್ದೇವೆ. ಆದರೆ ನಮಗೆ ಸಮಾಜ ಪೂರಕವಾಗಿ ಇರುವಂತಹ ಒಂದು ಮನಸ್ಥಿತಿ ಹಾಗೂ ಭ್ರಷ್ಟಾಚಾರ ರಹಿತವಾಗಿ ನಮ್ಮ ಬದುಕು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಯಾವುದೇ ಕಪ್ಪು ಚುಕ್ಕೆಗಳು ನಮಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಮಗೆ 1993ರವರೆಗೆ ನಮ್ಮ ಸ್ವಂತ ಮತ್ತು ಜನರಿಂದ ಕಲೆಕ್ಷನ್ ಮಾಡಿಕೊಂಡು ನಾವು ಕೆಲಸವನ್ನ ಮಾಡ್ತಿದ್ದೆವು. ಯಾವುದೇ ಸ್ಟಾಫ್ಗಳು ಇರಲಿಲ್ಲ, ಸ್ವಯಂ ಸೇವಾ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆವು. 93ರ ನಂತರ ನಮಗೆ ಆಕ್ಸ್ಫಾರ್ಮ್ ಇಂಡಿಯಾ, ಮೆಕಾರ್ಥರ್ ಫೌಂಡೇಶನ್, ನೋವಿಬ್, ಹ್ಯೂವಾಸ್ ಎಂಬ ಸಂಸ್ಥೆಯಿಂದ ಸ್ಟಾಫ್ಗಳ ಜೋಡಣೆಗೋಸ್ಕರ ಮತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ಅನುದಾನ ಸಿಕ್ಕಿತು. ಆಮೇಲೆ 2005ರ ನಂತರ ಅದನ್ನು ನಾವು ಸ್ಟಾಪ್ ಮಾಡಿದೆವು. ನಮ್ಮ ತೋಟವನ್ನು ಮಾರಿಕೊಂಡು ಅದರ ಹಣವನ್ನು ನಾವು ನಮ್ಮ ಸಾಮಾಜಿಕ ಚಟುವಟಿಕೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರೋಸು ಎಂಬುದನ್ನು ಯಥಾವತ್ತಾಗಿ ಪಾಲಿಸಿದಂಥ ಒಂದು ಶ್ರೇಯಸ್ಸು ಖಂಡಿತವಾಗ್ಲೂ ರಂಜನರಿಗೆ ಮತ್ತು ಸೋಮನಾಥರಿಗೆ ಇದೆ ಅಂತ ಹೇಳಲಿಕ್ಕೆ, ಅವರ ನಾಯಕರ ಪತ್ನಿಯಾಗಿ, ಅವರ ಒಂದು ರಾಖಿ ಸಿಸ್ಟರ್ ಆಗಿ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆ ಕೃಷಿಕರ ವೇದಿಕೆ, ಕೃಷಿಕರಿಗೆ ಸಾವಯವ ಕೃಷಿಯನ್ನು ಪ್ರಚೋದಿಸಲಿಕ್ಕೋಸ್ಕರ ಸರ್ಕಾರ ಕೆಲವೊಂದು ಈ ಗ್ಲೋಬಲೈಸೇಷನ್ ನಂತರದ ಹಿನ್ನೆಲೆಯಲ್ಲಿ ಬಹಳಷ್ಟು ಬದಲಾವಣೆ ಆಯಿತು. ಈ ಜೈವಿಕ ತಂತ್ರಜ್ಞಾನದ ಇಂದಾಗಿ ನಮ್ಮ ಬೀಜಗಳನ್ನು ನಾವು ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಬೀಜ ಬ್ಯಾಂಕ್ ಅನ್ನಂತ ಸ್ಥಾಪನೆ, ನೀರಿಂಗಿಸೋಣ ಬನ್ನಿ ಅಂತ ಹೇಳಿ ಸಣ್ಣ ಸಣ್ಣ ಭೂಮಿಗಳಲ್ಲಿ ನೀರಿಂಗಿಸುವ ಪ್ರಯತ್ನಗಳು, ಹಾಗೆ ಈ ಸೀಡ್ ಬಿಲ್ ಬಂದ ಸಂದರ್ಭದಲ್ಲಿ ಸೀಡ್ ಬಿಲ್ನಿಂದಾಗುವಂಥ ಸಮಸ್ಯೆ, ಇದಕ್ಕೆಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಇವರನ್ನೆಲ್ಲ ಕರೆದು, ಡಾಕ್ಟರ್ ವಂದನಾ ಶಿವ, BM ಕುಮಾರಸ್ವಾಮಿ, ಹಾಗೆ ಮುರಳೀಧರ್ ಅಂಥವರನ್ನು ಕರೆಸಿ ನಾವು ದೊಡ್ಡ ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬದುಕನ್ನು ನಿರ್ಧರಿಸುವಂಥದ್ದು ಸರ್ಕಾರದ ಜನಪ್ರತಿನಿಧಿಗಳನ್ನು ಉತ್ತರದಾಯಿತ್ವ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ
ಪ್ರಜಾಧಿಕಾರ ವೇದಿಕೆ ಅಂತ ಹೇಳಿ ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಕೆಲಸವನ್ನ ಮಾಡಿದ್ದೆವು. ನಮ್ಮ ಪ್ರಣಾಳಿಕೆ ಅಂತ ಮತದಾನದ ಹಕ್ಕು, ಅದರ ಜಾಗೃತಿ ಜೊತೆಗೆ ನಮ್ಮ ಪ್ರಣಾಳಿಕೆ ಅಂತ ಹೇಳಿ ನಮ್ಮ ಅಭಿವೃದ್ಧಿಯ ಚಿಂತನೆಗಳನ್ನು ಎಲ್ಲ ವಾರ್ಡ್ಗಳಲ್ಲಿ, ಪಂಚಾಯತ್ ಮಟ್ಟಕ್ಕೆ ಬರುವ ವಾರ್ಡ್ಗಳಲ್ಲಿ ಸಭೆ ನಡೆಸಿ ಜನರಿಂದ ಇದನ್ನು ತಗೊಳ್ಳುವಂಥದ್ದು, ಹಾಗೆ ರಾಜ್ಯದ್ದು, ಜಿಲ್ಲೆದ್ದು ಆ ರೀತಿ ಒಂದು ಮಾಡಿಕೊಂಡು ಎಲ್ಲರನ್ನು ಒಂದು ವೇದಿಕೆಗೆ, ಎಲ್ಲ ಪಕ್ಷದ ಅಧ್ಯಕ್ಷರುಗಳನ್ನು ಮತ್ತು ಪ್ರತಿನಿಧಿಗಳು ಒಟ್ಟಿಗೆ ನಿಂತವರನ್ನು ಕರೆಸಿ ಮುಖಾಮುಖಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಯಡಿಯೂರಪ್ಪರವರು ಬಂದಿದ್ರು, ಮುಖ್ಯಮಂತ್ರಿ ಆಗಿದ್ದವರು, ಕುಮಾರಸ್ವಾಮಿಯವರು ಬಂದಿದ್ರು, MP ಪ್ರಕಾಶ್ ಅವರು ಬಂದಿದ್ರು, ಸಿದ್ದರಾಮಯ್ಯರವರನ್ನು ಕರೆಸಿ ಹಿಂದುಳಿದವರ ಮುನ್ನಡೆ ಸಮ್ಮೇಳನ ಅಂತ ಸಹ ಮಾಡಿದ್ದೆವು. ಹಾಗೆ ನಮ್ಮ ಸಮಾಜದ ಅಂಚಿನಲ್ಲಿರುವ ಒಂದು ನ ಹಿಂದು ಪತಿತೋ ಭವ ಅಂತ ಹೇಳಿಕೊಂಡು ಕೇಳಿಕೊಂಡು ಬೆಳೆದವರು, ಹಾಗೆ ಪರಾವರ್ತನದ ಮೂಲಕ ಅವರನ್ನ ಸಮಾಜದ ಮೇನ್ ಸ್ಟ್ರೀಮಿಗೆ ತರುವಂತ ಪ್ರಯತ್ನವನ್ನ ಮಾಡಿದವರು, ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಬಹಳಷ್ಟು ಕೆಲಸದಲ್ಲಿ ತೊಡಗಿಕೊಂಡವರು. ಹಾಗೆ ನಮ್ಮ ಟ್ರಸ್ಟ್ನಲ್ಲಿ ದಲಿತ ಅಭಿವೃದ್ಧಿ ಸಮಿತಿ ಅಂತ ಪ್ರಾರಂಭಿಸಿಕೊಂಡು ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಅಕ್ಟೋಬರ್ 2ರಂದು ದಲಿತರ ಮನೆಗೆ ನಾವುಗಳು ಭೇಟಿಯಾಗುವುದು ಅಥವಾ ದಲಿತರನ್ನು ನಮ್ಮ ಮನೆಗೆ ಕರೆಸಿಕೊಳ್ಳುವಂಥದ್ದು. ಸೊ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಹೆಚ್ಚಿನ ನಮ್ಮ ಸ್ಟಾಫ್ಗಳು ದಲಿತ ಬಂಧುಗಳು ಅಂತ ಹೇಳಲಿಕ್ಕೂ ಸಹ ನನಗೆ ಹೆಮ್ಮೆ. ಯಾರದೋ ಭೂಮಿಯನ್ನು ಹಸನು ಮಾಡುವಂಥ ಅವರ ಭೂಮಿಯನ್ನು ಹಸನು ಮಾಡಲಿಕ್ಕೆ ಅವರು ಶಕ್ತರು ಎನ್ನುವ ಹಿನ್ನೆಲೆಯಲ್ಲಿ ನೀರಿಂಗಿಸೋಣ ಬನ್ನಿ ಮತ್ತು ಸಾವಯವ ಕೃಷಿಯ ಇದರ ಬಗ್ಗೆ ನಮ್ಮ ಭೂಮಿ ನಮ್ಮ ಕೃಷಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಅವರ ಭೂಮಿಯಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಮಾಡುವಂಥ ಕೆಲಸವನ್ನು ಸಹ ಟ್ರಸ್ಟ್ನಿಂದ ನಾವು ಹಮ್ಮಿಕೊಂಡಿದ್ದೆವು. ಹಾಗೆ ದೇಶದಲ್ಲಿ ಬಯೋಡೈವರ್ಸಿಟಿ ಬಿಲ್ ಬರುವ ಮೊದಲೇ ಪಂಚಾಯತ್ನನ್ನು ತೆಗೆದುಕೊಂಡು ಪೀಪಲ್ಸ್ ಬಯೋಡೈವರ್ಸಿಟಿ ಅಂತ ಮಾಡಿಕೊಂಡು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎನ್ನುವ ದೃಷ್ಟಿಯಲ್ಲಿ ಶಾಲೆಗಳಲ್ಲಿ ಪರಿಸರ ಸ್ಪರ್ಧೆ, ನಿಸರ್ಗ ಅಧ್ಯಯನ ಅಂತ ಸ್ಕೂಲ್ ಬಯೋಡೈವರ್ಸಿಟಿ ಈ ಎಲ್ಲವನ್ನು ಭಾರತೀಯ ವಿಜ್ಞಾನ ಮಂದಿರದ ಮಾಧವ್ ಗಾಡ್ಗಿಲ್, ಪ್ರೊಫೆಸರ್ ಪ್ರಭಾಕರ್ ಆಚಾರ್ ಇವರ ಮಾರ್ಗದರ್ಶನದಲ್ಲಿ ಟ್ರಸ್ಟ್ ಮಾಡಿಕೊಂಡಿತ್ತು. ಹಾಗಾಗಿ ನಮ್ಮ ಟ್ರಸ್ಟ್ನ ಈ ಪರಿಸರ ಕಾರ್ಯಗಳನ್ನು ಬಯೋಡೈವರ್ಸಿಟಿ ಕಾರ್ಯವನ್ನು ಗುರುತಿಸಿಕೊಂಡು ಸರ್ಕಾರ ಬಯೋಡೈವರ್ಸಿಟಿ ಬೋರ್ಡ್ನಿಂದ ನಮ್ಮ ಸಂಸ್ಥೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಿತ್ತು. ಹಾಗೆ ಪರಿಸರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯು ನಮ್ಮ ಸಂಸ್ಥೆಗೆ ದೊರಕಿತ್ತು. ಹಾಗೆ ಮಹಿಳೆಯರಿಗೆ ಆಗುತ್ತಿರುವಂತಹ ದೌರ್ಜನ್ಯ ಇರ್ಬೋದು, ಮಹಿಳೆಯರ ಅನಕ್ಷರತೆಯಿಂದಾಗುವಂತಹ ಅಥವಾ ಮೂಢನಂಬಿಕೆ, ಇದರಿಂದಾಗಿ ಮಹಿಳೆಯರ ಬದುಕು, ಮನೆಗೆ ಎಲ್ಲರಿಗೂ ಊಟ ಬಡಿಸುವ ತಾಯಿ ಅನಾರೋಗ್ಯದಿಂದ ಬಳಲಿದರೆ ಅಲ್ಲಿ ಖಂಡಿತವಾಗಿ ಯಶಸ್ಸು ಅಥವಾ ಒಳ್ಳೆಯದಾಗುವುದಿಲ್ಲ. ಈ ದೃಷ್ಟಿಯಿಂದ ಮಹಿಳೆಯರನ್ನು ಜಾಗೃತಿಗೊಳಿಸಬೇಕಂತ ಕರಾವಳಿ ಮಹಿಳಾ ಜಾಗೃತಿ ವೇದಿಕೆಯನ್ನು ಪ್ರಾರಂಭಿಸಿಕೊಂಡು ಮೂಢನಂಬಿಕೆ ತೊಲಗಿಸುವಂಥದ್ದು, ಆರೋಗ್ಯ ಜಾಗೃತಿ, ಕಾನೂನಿನ ಮಾಹಿತಿ, ಹೀಗೆ ಹಲವಾರು ಕಾರ್ಯಕ್ರಮಗಳು. ನೊಂದ ಹೆಣ್ಣು ಮಕ್ಕಳಿಗೆ ಸಾಂತ್ವನ, ಹಾಗೆ ಜಿಲ್ಲೆಗೊಂದು ಸಾಂತ್ವನ ಕೇಂದ್ರ ಇದ್ದರೂ ಸಹ ಬೆಳ್ತಂಗಡಿಗೆ ಸ್ಪೆಷಲ್ ಆಗಿ ನಮ್ಮ ಕೆಲಸವನ್ನು ಗುರುತಿಸಿ ಮಹಿಳಾ ಆಯೋಗ ಸಾಂತ್ವನ ಕೇಂದ್ರವನ್ನು ಸಹ ನಮಗೆ ಇದನ್ನು ಸ್ಯಾಂಕ್ಷನ್ ಮಾಡಿತ್ತು. 1200ಕ್ಕೂ ಮಿಕ್ಕಿ ಮಹಿಳಾ ದೌರ್ಜನ್ಯ ಕೇಸುಗಳನ್ನು ಸಂಸ್ಥೆಯಿಂದ ನಿರ್ವಹಿಸಿರುವಂತಹ ಒಂದು ಸಮಾಧಾನ ನಮಗಿದೆ. ಒಂದು 27 ಮದುವೆಯನ್ನು ಸಹ ನಾವು ಮಾಡಿದ್ದೇವೆ. ಆ ಎಲ್ಲ ಮದುವೆಯಲ್ಲಿ 1-2 ಮಾತ್ರ ಫೇಲ್ಯೂರ್ ಆಗಿದೆ, ಮತ್ತೆಲ್ಲವೂ ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೂ ಸಹ ಸಂತೋಷ ಆಗ್ತದೆ. ಹೀಗೆ ಪರಿಸರ, ಕೃಷಿ, ದಲಿತರದ್ದು, ಮಹಿಳೆ, ಈ ಎಲ್ಲ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡುವ ದೃಷ್ಟಿಯಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಮುಖ್ಯವಾಗಿ ಆಹಾರ, ನಿಸರ್ಗದತ್ತ ಆಹಾರ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಗುಡ್ಡೆಯಲ್ಲಿ ಸಿಗುವಂತಹ ಏನು ವೀಡ್ಸ್ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಪೌಷ್ಟಿಕಾಂಶ ಇದನ್ನೆಲ್ಲ ತಿಳಿಸುವಂಥದ್ದು. ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಅವರು ನಮ್ಮನ್ನು ಗುರುತಿಸಿ RCHನ ಬಗ್ಗೆ ಬಹಳಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ತಾಲೂಕಿನಲ್ಲಿ ಕೊಟ್ಟಿದ್ದು. ಈ ಎಲ್ಲ ಕೆಲಸಗಳನ್ನು ಗುರುತಿಸಿ ಮಹಿಳೆಯರ ಕಣ್ಣೀರೊರೆಸುವ ಸಂಸ್ಥೆ ಅಂತ ಈ ಸಂಸ್ಥೆಯನ್ನು ಗುರುತಿಸಿತ್ತು. ಹಾಗೆ ಕರ್ನಾಟಕ ಕಲ್ಪವಲ್ಲಿ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಸಹ ಮಹಿಳಾ ಸಂಘಟನೆಗೋಸ್ಕರ ನಮ್ಮ ಸಂಸ್ಥೆಗೆ ನೀಡಲಾಗಿತ್ತು. ಹಾಗೆ ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರ ಪಶ್ಚಿಮ ಘಟ್ಟದ ತಜ್ಞರ ಸಮಿತಿ ಮಾಧವ್ ಗಾಡ್ಗಿಲ್ರ ಅಧ್ಯಕ್ಷತೆಯಲ್ಲಿ ಇರಬೇಕಾದ್ರೆ ಅದರಲ್ಲಿ ಸಹ ನಾವು ಸದಸ್ಯರಾಗಿ ಟ್ರಸ್ಟ್ನ ಸಂಸ್ಥೆಯ ಪರವಾಗಿ ನಾವು ಸದಸ್ಯರಾಗಿದ್ದೆವು. ಹಾಗೆ ಕರ್ನಾಟಕದ ಟಾಸ್ಕ್ ಫೋರ್ಸಲ್ಲಿ ರಂಜನ್ ರಾವ್ ಇದ್ರು. ರಂಜನ್ ರಾವ್ ಅವರು ಇಡೀ ದೇಶದಲ್ಲಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಪಾರದರ್ಶಕತೆಯನ್ನು ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಅದರ ಒಂದು ನೆಟ್ವರ್ಕಿಂಗ್ ಮಾಡ್ತಾ ಇರುವಂಥ ಕೆಲಸವನ್ನು ಡೆಲ್ಲಿಯಲ್ಲಿ ಇದ್ದುಕೊಂಡು ಸುಮಾರು 4-5 ವರ್ಷ ಅವರು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸಮಾಜ ಪರಿವರ್ತನ ಸಮುದಾಯ SR ಹಿರೇಮಠ್ ಅವರ ಜೊತೆ ಇದ್ದುಕೊಂಡು ಬಿರ್ಲಾ ಕಂಪನಿಯವರಿಗೆ ಕೊಟ್ಟ ಒಂದು ಜಾಗ 75,000 ಹೆಕ್ಟೇರ್ ಭೂಮಿಯನ್ನು ಮತ್ತೆ ಜನರಿಗೆ ಒದಗಿಸುವ ಹೋರಾಟದಲ್ಲಿ ಸುಮಾರು ಸುಪ್ರೀಂ ಕೋರ್ಟ್ ಅಲ್ಲಿ 100 ದಿನಗಳ ಕಾಲ ಅವರು ಡೆಲ್ಲಿಯಲ್ಲಿ ಕಳೆದಿದ್ರು. ಹಾಗೆ
ಸಮಾಜ ಪರಿವರ್ತನೆ ಸಮುದಾಯದಲ್ಲಿ ಕಿತ್ತುಕೋ ಹಚ್ಚುಕಳಿ ಚಳುವಳಿ ಕುಸುಮಾ ಸೊರಬ ಅವರ ಜೊತೆ ಎಲ್ಲ ಒಂದು ನೆಟ್ವರ್ಕಿಂಗ್ ಮಾಡಿಕೊಂಡು ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನದ ಸಂಚಾಲಕರಾಗಿದ್ದುಕೊಂಡು ಕೆಲಸ, ಹೀಗೆ ಫೇವಾರ್ಡ್ಗೆ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲ ಸಮುದಾಯದೊಟ್ಟಿಗೆ ಇಡೀ ರಾಜ್ಯದ ಒಂದು ನೆಟ್ವರ್ಕಿಂಗ್ನಲ್ಲಿ ಬಹುಶಃ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಅಂತ ನಾವು ಯಾವಾಗಲೂ ಹೇಳ್ತೇವೆ ರಂಜನರಿಗೆ, ಅಷ್ಟೊಂದು ಅಗಾಧ ಜ್ಞಾನ ಇದ್ರೂ ಸಹ ಸರಳವಾಗಿ ಸಂತ ಅಂತ ಹೇಳಿ ಕೇಸರಿ ಶಾಲೆ ಹಾಕಿದ್ರೆ ಸಂತ ಅಲ್ಲ, ನಿಜವಾಗಿ ಸಂತನಾಗಿ ನಮ್ಮ ಸಮಾಜಕ್ಕೆ ದುಡಿಯುವಂಥ ಒಂದು ಧೀಮಂತ ವ್ಯಕ್ತಿ ನಮ್ಮ ಜೊತೆಗೆ ಇರುವಂಥದ್ದು. ಇವತ್ತಿನ ನಾಗರಿಕ ಸೇವಾ ಟ್ರಸ್ಟ್ 50ರ ಇದಕ್ಕೆ ಬರಬೇಕಾದ್ರೆ ಬದಲಾವಣೆಗಳು ಸಹ ಸಮಾಜದ ನಿಯಮ, ಹಾಗೆ ಸಂಸ್ಥೆ ಹೇಗೆ ಮುಂದೆ ಮುನ್ನಡಿಬೇಕು, ಭೂತ ಭವಿಷ್ಯತ್ ಮತ್ತು ಭೂತ ವರ್ತಮಾನ ಭವಿಷ್ಯತ್ತಿನ ಬಗ್ಗೆ ಸಂಸ್ಥೆ ಹೇಗಿದೆ ಅಂತ ಹೇಳುವುದರ ಒಂದು ಸಣ್ಣ ಚಿತ್ರಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಇಷ್ಟು ಸಮರ ನಿರಂತರ ಅಂತ ಶಂಪಣ್ಣ ಯಾವಾಗಲೂ ಹೇಳ್ತಿದ್ರು. ಶಂಪಾ ದೈತೋಟ, ಪಾಪಕಜೆ ಈಶ್ವರ್ ಭಟ್, ಹಾಗೆ ಆರ್.ಎನ್. ಭಿಡೆಯವರು ನಿಸರ್ಗ ಲೋಕ ಪತ್ರಿಕೆ ಅಂತ ನಾವು ತರ್ತಾ ಇದ್ದೇವೆ. ಆರ್.ಎನ್. ಭಿಡೆಯವರು ರಿಟೈರ್ಡ್ ಶಿಕ್ಷಣ ತಜ್ಞರು, ಹಾಗೆ ಜಿ.ಎನ್. ಭಿಡೆ, ಶ್ರೀಧರ್ ಭಿಡೆಯವರು. ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಈಗ ನಮ್ಮ ಗುರುವಾಯನಕೆರೆಯಲ್ಲಿ ಮಿಲ್ಕ್ ಸೊಸೈಟಿ ಇರ್ಬೋದು, ನಾಗರಿಕ ಸೌಹಾರ್ದ ಸೊಸೈಟಿ ಇರ್ಬೋದು, ಮಹಿಳಾ ವಿವಿಧ ಸಹಕಾರಿ ಸಂಘ, ರಬ್ಬರ್ ಸೊಸೈಟಿ, ಇದರ ಎಲ್ಲ ಪ್ರವರ್ತನೆಯಲ್ಲಿ ಸಹ ನಾಗರಿಕ ಸೇವಾ ಟ್ರಸ್ಟ್ನ ಪಾತ್ರ ಬಹಳ ಗಮನೀಯವಾಗಿತ್ತು. ಹಾಗೆ ಎಲ್ಲರ ಜೊತೆಗೆ ತಾನು ಹೆಸರಿಗೋಸ್ಕರ ಬೇಕಾಗಿಲ್ಲ, ನಮ್ಮ ಯೋಗದಾನವನ್ನು ಕೊಡ್ತೇವೆ ಅಂತ ಹೇಳುವಂಥದ್ದು. ಈಗ ಸಮಾಜ ಮಂದಿರದ ಬಗ್ಗೆಯೂ ಸಹ ಅದರಲ್ಲಿಯೂ ಸಹ ಸಹಕಾರ್ಯದರ್ಶಿಯಾಗಿ ಇದ್ದುಕೊಂಡು ಒಂದು ಊರಿಗೆ ಭವ್ಯ ಕಲ್ಯಾಣ ಮಂಟಪ ಮಾಡಬೇಕಂತ ದೃಷ್ಟಿಯಲ್ಲಿ ಮಾಡಿ ಈಗ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಹಾಗೆ ಸಂಸ್ಥೆ ಮುಂದಕ್ಕೆ ಹೇಗೆ ತಗೊಳ್ಳುವಾಗ ಅದರ ಇದು ದಿಕ್ಕುಗಳು, ಬಹಳಷ್ಟು ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ಈಗ ಹೋರಾಟಗಳು ಸಹ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ 50 ವರ್ಷದಲ್ಲಿ ನಮ್ಮ ಜೊತೆ ಸೇರಿಕೊಂಡು ನಮ್ಮೊಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟಂತ ಎಲ್ಲರನ್ನು ಒಂದು ನೆನಪಿಸಿಕೊಳ್ಳುವಂತೂ, ಅವರನ್ನು ಕರೆದು ಜೊತೆಯಾಗಿ ಊಟ ಮಾಡಬೇಕು ಎನ್ನುವ ಒಂದು ಉದ್ದೇಶದಲ್ಲಿ ಈ ಒಂದು ನಾಯಕರ ರಂಜನರ 75ರ ಹುಟ್ಟುಹಬ್ಬ ಹಾಗೆ ನಾಗರಿಕ ಸೇವಾ ಟ್ರಸ್ಟ್ನ 50ನೇ ವರ್ಷದ ಒಂದು ಆಚರಣೆಯನ್ನು ಸರಳವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲದಕ್ಕೂ ಆಶೀರ್ವಾದವನ್ನು ಮಾಡುವಂಥವರು, ನಮಗೆ ಒಂದು ಮಾರಲ್ ಸಪೋರ್ಟ್ ಆಗಿ ನಿಂತು ಹಿರಿಯರಾಗಿ ನಮಗೆ ಮಾರ್ಗದರ್ಶನ ಮಾಡುವಂಥವರು ನಮ್ಮ ತೋಳ್ಪಾಡಿಯವರು. ಒಂದು ಸರ್ತಿ ಬಂದು ಮಾತನಾಡಿ ಹೋಯಿತು ಅಂತ ಹೇಳಿದ್ರೆ ಅದು ಟಾನಿಕ್ ಕೊಟ್ಟಾಗೆ. ಎಷ್ಟು ಕುಗ್ಗಿದವರು ಎದ್ದು ನಿಲ್ಲುವಂಥ ಅಷ್ಟು ಚೈತನ್ಯವನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಜೊತೆಯಾಗಿ ನಿಂತವರು ಅವರು ಇವತ್ತು ನಮಗೆ ಶುಭಾಶೀರ್ವಾದಗಳನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವರಿಗೆ ಶ್ರೀ ಕೆ ಸೋಮನಾಥ್ ನಾಯ್ಕ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಇನ್ನೊಬ್ರು ಹಿರಿಯರು ನಮ್ಮ ಮೊಗರ್ನಾಡು ಜನಾರ್ದನ್ ಭಟ್ ಬರ್ತೇನೆ ಅಂತ ಹೇಳಿದರು. ಅವರಿಗೆ ಸ್ಪಾಂಡಲೈಟಿಸ್ನ ತುಂಬ ಪ್ರಾಬ್ಲಮ್ ಇದೆ. ಆದರೆ ಅವರು ಯಾವತ್ತೂ ಇಲ್ಲಿ ಬಂದರೆ ಹೇಳ್ತಾ ಇದ್ರು ಮಂಜುನಾಥ ಇಲ್ಲಿದ್ದಾನೆ ಅಂತ. ಅವರ ಪ್ರಾರ್ಥನೆಯಲ್ಲಿ ಅದು ಹೇಗೆ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿಯ ಗ್ರಾಮ ದೇವರು ಮಂಜುನಾಥ ಅಲ್ಲ, ಇಲ್ಲಿಯ ಗ್ರಾಮ ದೇವರು ಮಹಾಲಿಂಗೇಶ್ವರ. ಆದರೆ ನನ್ನ ಬಾಯಿಯಲ್ಲಿ ಮಂಜುನಾಥ ಬಂದಿದ್ದಾನೆ ಅಂತ ಹೇಳಿದ್ರೆ, ಮಂಜುನಾಥ ನಿಮಗೆ ಆಶೀರ್ವಾದ ನಿಮಗೆ ಕಂಪ್ಲೀಟ್ ಇದೆ, ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತೇನೆ, ನಾನು ಇವತ್ತು ನರಸಿಂಹನಲ್ಲಿ ಪ್ರಾರ್ಥಿಸ್ತೇನೆ ಅಂತ ಸಹ ಬೆಳಿಗ್ಗೆ ಫೋನ್ ಮಾಡಿದ್ರು. ಹಾಗೆ ಅವರು ನಮ್ಮ ಜೊತೆ ಇಲ್ಲಿ ಇಲ್ಲದಿದ್ದರೂ ನಮ್ಮ ಜೊತೆ ಖಂಡಿತ ಇರ್ತಾರೆ ಅನ್ನೋ ಭಾವನೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಸಹ ನಾನು ಅವರಲ್ಲಿ ಆಶೀರ್ವಾದವನ್ನು ಬೇಡ್ತೇನೆ. ಹಾಗೆ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಆಡಳಿತ ಮಂಡಳಿ ಮಾತ್ರ ಅಲ್ಲ, ಸಲಹಾ ಸಮಿತಿ ಅಂತ ಇದೆ. ಸಲಹಾ ಸಮಿತಿಯಲ್ಲಿ ಬಹಳಷ್ಟು ಜನ ನುರಿತವರು ಇವರು ಎಲ್ಲರೂ ಇದ್ದಾರೆ. ಅದರಲ್ಲಿ ಒಬ್ಬರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇರುವಂಥವರು ವಿಶ್ವನಾಥ್ ಶೆಟ್ಟರು, BMSನ ಮುಖ್ಯಸ್ಥರಾಗಿದ್ದುಕೊಂಡು ಯಾವ ಸಂದರ್ಭದಲ್ಲೂ ನಮ್ಮ ಜೊತೆ ಅಲುಗಾಡದೆ ಗಟ್ಟಿಯಾಗಿ ನಿಂತವರು. ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಹಾಗೆ ನಮ್ಮ ಹೋರಾಟ
ಹೇಗೆ ಅಂತ ಹೇಳಿದರೆ ಗುಡ್ಡಕ್ಕೆ ತಲೆ ಹೊಡ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋದ್ರಲ್ಲ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಹೊಡ್ಕೊಳ್ಳೋದಾ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಧರ್ಮಸ್ಥಳದಲ್ಲಿ ಆಗುತ್ತಿರುವಂತಹ ಅಕ್ರಮಗಳ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಸಮಾಜದ ಪ್ರಜಾಪ್ರಭುತ್ವದ ಅಡಿಗಲ್ಲು ಪತ್ರಿಕಾ ಧರ್ಮ, ಆದರೆ ಪತ್ರಿಕೆ ಸಹ ಕೈಕಟ್ಟಿ ಕುಳಿದ ಸಂದರ್ಭದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಯವರ ಬಹಳ ಪರಮ ಇದ್ದವರು ನಮ್ಮ ಪೊಲೀಸ್ ವಾಣಿಯ ಸಂಪಾದಕರು, ಅವರು ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸೋದು ಹೆಗಡೆಯವರ ಹತ್ರ. ಅಂಥ ಸಂದರ್ಭದಲ್ಲಿ ಯಾರೋ ಅವರ ಸ್ನೇಹಿತರು, ನೀನು ಒಂದು ಸಾರಿ ಫೇಸ್ಬುಕ್ಕಲ್ಲಿ ಸೋಮನಾಥ್ ನಾಯ್ಕರ ಬಗ್ಗೆ ನೋಡು ಅಂತ ಹೇಳಿದಾಗ ಅವರು ನೋಡಿದಾಗ ಆ ದಾಖಲೆಗಳನ್ನು ನೋಡಿ ಶಾಕ್ ಆಗಿ, ಸರ್ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬರಬಹುದಾ ಅಂತ ಬಂದವರು 2 ದಿನ ಇದ್ದುಕೊಂಡು ದಾಖಲೆಗಳನ್ನು ನೋಡಿ ಕಳೆದ 2 ವರ್ಷಗಳಿಂದ ಎಲ್ಲ ದಾಖಲೆಗಳನ್ನು ಸಹಿತ ಲೇಖನವನ್ನು ಪ್ರಕಟಿಸುವ ಛಾತಿಯನ್ನು ತೋರಿಸಿದವರು ನಮ್ಮ ರಾಘವೇಂದ್ರಾಚಾರ್ಯ ಅವರು. ಒಂದು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. MB ಕರಿಯ ಅವರವರಿಗೆ ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ವೇದಿಕೆಯಲ್ಲಿ ಸೌಜನ್ಯ ಹೋರಾಟದ ಸಂದರ್ಭದಲ್ಲಿ ಬಹುಶಃ ನಮ್ಗೆಲ್ರಿಗೂ ನೆನಪಿರ್ಬೋದು, ನಾವು ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಸೌಜನ್ಯನ ಮನೆಗೆ ಹೋಗಿದ್ದೆವು. ಸಾಂತ್ವನ ಹೇಳಿಕೊಂಡು ನಾಯಕರು ಒಂದು ಮೆಸೇಜನ್ನು ಮೊಬೈಲಲ್ಲಿ ಹಾಕಿದಾಗ ಅದು ಬಹಳ ಇದು ಮಾಡಿ ನಾಯಕರನ್ನು ಜೈಲಿಗೆ ಅಟ್ಟಬೇಕು, ನಾಯಕರು ಜೈಲಿಗೆ ಅಟ್ಟಿದ್ರೆ ಈ ಹೋರಾಟಗಳೆಲ್ಲ ನಿಲ್ತದೆ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಪ್ರಯತ್ನಗಳು ಆಗಿದ್ದ ಸಂದರ್ಭದಲ್ಲಿ ನಾವು ಹೋಗಿದ್ದೆವು. ಆ ಸೌಜನ್ಯ ಹೋರಾಟದಲ್ಲಿ ಬೇರೆ ಬೇರೆ ಸಂಘಟನೆಗಳು ಆ ಹೋರಾಟವನ್ನು ಮುನ್ನಡೆಸಿಕೊಂಡು ಹೋಗಿದ್ರು. ಅದರಲ್ಲಿ ಒಂದು ನಮ್ಮ ಶೆಟ್ರು ಅವರ ಭಾಷಣವನ್ನು ನೀವು ಕೇಳಿರಬಹುದು. ತಮ್ಮಣ್ಣ ಶೆಟ್ರು ಅವರು ಈ ಭೂತಾರಾಧನೆಯ ಬಗ್ಗೆ ಬಹಳಷ್ಟು ತಿಳ್ಕೊಂಡವರು. ಆ ಹಿನ್ನೆಲೆಯಲ್ಲಿ ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿದ್ದುಕೊಂಡು ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡಿ ಆ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದವರು. ಹಾಗಂತ ಅವರಿಗೆ ಸರಿಯಾಗಿ ಗೊತ್ತಿತ್ತು. ಯಾವಾಗಲೂ ಹೇಳ್ತಿದ್ರು, ನಮಗೆ ಇನ್ನೂ ರಕ್ಷಣೆ ಕೊಡುವ ಅಥವಾ ಯಾವುದೇ ರೀತಿಯಲ್ಲಿ ನಮ್ಮ ಹೋರಾಟ ಸಕ್ಸಸ್ ಆಗಬೇಕಾದ್ರೆ ಸೋಮನಾಥ್ ನಾಯ್ಕರ ಈ ಒಂದು ಪುಸ್ತಕ ಮಾತ್ರದಿಂದ ಸಾಧ್ಯ ಅಂತ ಹೇಳುವಂಥದ್ದನ್ನು, ಧರ್ಮಗ್ರಂಥ ಅಂತ ಹೇಳುವಂಥದ್ದನ್ನು ಅವರು ಯಾವಾಗಲೂ ಹೇಳ್ತಾ ಇದ್ರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ. ಇವರಿಗೆ ರಾಘವೇಂದ್ರ ಆಚಾರ್ಯ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ನಮ್ಮೊಂದಿಗೆ RSSನಲ್ಲಿ ಮುಖ್ಯಸ್ಥರಾಗಿದ್ದವರು, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಚಾರಕರು, ನಾಯಕರು, ಜಿಲ್ಲಾ ಪ್ರಚಾರಕರಾಗಿದ್ದರು ನಮ್ಮ ನಿರ್ಮಲ್ ಜಿ ಅವರು ಬಂದಿದ್ದಾರೆ. ಪ್ರಚಾರಕರಾಗಿದ್ದರು. ನಿರ್ಮಲ್ ಜಿ ಅವರು ಪ್ರಚಾರಕರಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲಸ ಮಾಡಿರೋದ್ರಿಂದ ಅವರಿಗೆ ಇಲ್ಲಿಯ ಪರಿಸ್ಥಿತಿ ಏನುಂಟು ಅಂತ ಚೆನ್ನಾಗಿ ಗೊತ್ತುಂಟು. ಹಾಗಾಗಿ ನಮ್ಮ ಹೋರಾಟದ ಸಂದರ್ಭದಲ್ಲೆಲ್ಲ ನಮಗೆ ಅವರು ಒಂದು ನೈತಿಕ ಧೈರ್ಯವನ್ನು ಕೊಟ್ಟಂಥವರು. ಅವರು ಈ ಒಂದು ಶುಭ ಸಂದರ್ಭದಲ್ಲಿ ಒಬ್ಬ ಜತೆಗಾರನಾಗಿ ಅವರು ಜನಸೇವಾ ವಿದ್ಯಾಕೇಂದ್ರ ಅಂತ ಹೇಳೋದು ಅದರ ಮುಖ್ಯಸ್ಥರು ಆಗಿದ್ದಾರೆ. ಅವರು ಅಷ್ಟು ದೂರದಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಲ್ಲಮಾಮ ಅಂತ ಹೇಳ್ತೇವೆ ನಾವು, ಹೇಬಾ ಮಲ್ಯ ಅವರು ವಿಕ್ರಮದ ಸಂಪಾದಕರಾಗಿದ್ದವರು. ಈಗ ಸುಪ್ರೀಂ ಕೋರ್ಟಲ್ಲಿ ಸಹ ವಿಭಾಗ ಪ್ರಚಾರಕ ಆಗಿದ್ರು. ಸಾರಿ, ನನಗೂ ಸ್ವಲ್ಪ ವಯಸ್ಸಾಯಿತು, ಕೆಲವು ಹುದ್ದೆಗಳನ್ನು ಹೇಳುವಾಗ ತಪ್ಪಿದ್ದು. ಅವರು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಸಹ ಲಾಯರ್ ಆಗಿ ಅವರು ಕೆಲಸವನ್ನು ಮಾಡಿದವರು. ಮುಖ್ಯವಾಗಿ ನಾಯಕರ ಜೊತೆ ಕಹಳೆ ಪತ್ರಿಕೆಯನ್ನು ಹೊರತರುವ ಸಂದರ್ಭದಲ್ಲಿ ಹೆಗಲು ಕೊಟ್ಟು ಜೊತೆಯಲ್ಲಿ ಅವರು ಕೆಲಸ ಮಾಡಿದವರು. ಆ ಒಂದು ಅಭಿಮಾನ ಪ್ರೀತಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.